ಪ್ರಿಯಾಂಕಾ ಖರ್ಗೆ ಉಪಮುಖ್ಯಮಂತ್ರಿಯಾಗಲು ಉರುಳು ಸೇವೆಗೈದ ಅಭಿಮಾನಿ ಯಲ್ಲಾಲಿಂಗ ಕಾಂಬ್ಳೆ. ಕಲಬುರಗಿ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಪಂಚಾಯತ್ ರಾಜ್ಯ ಹಾಗೂ ಐಟಿ ಬಿಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಲೆಂದು ಅವರ ಅಭಿಮಾನಿ ಗೊಬ್ಬೂರು ಗ್ರಾಮದ ಯಲ್ಲಾಲಿಂಗ ಕಾಂಬ್ಳೆ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾದ ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಿಯಲ್ಲಿ ಉರುಳು ಸೇವೆ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರವಿ ಕುಲಾಲಿ, ಕಲ್ಯಾಣ ಕರ್ನಾಟಕ ಭಾಗದ ಧೀಮಂತ ನಾಯಕರು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಉತ್ತಮ ವಾಗ್ಮಿಗಳಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ನೆಚ್ಚಿನ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಅವರ ಅಪ್ಪಟ ಅಭಿಮಾನಿ ಯಲ್ಲಾಲಿಂಗ ಕಾಂಬ್ಳೆ ಅವರು ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದ್ದಾರೆ. ಅವರೊಂದಿಗೆ ನಾವು ಕೂಡ ಜೊತೆಗೂಡಿ ನಮ್ಮ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದರು. ನಂತರ ಮಾತನಾಡಿದ ಜಟ್ಟಪ್ಪ ಆರ್ ಪೂಜಾರಿ, ಈ ರಾಜ್ಯ ಕಂಡ ಧೀಮಂತ ನಾಯಕರು ಹಾಗೂ ಅಹಿಂದ ವರ್ಗದ ಜೀವನಾಡಿಯಾಗಿರುವ ಪ್ರಿಯಾಂಕಾ ಖರ್ಗೆ ಅವರು ಈ ಮೊದಲು 10 ಹಲವು ಇಲಾಖೆಗಳ ಸಚಿವರಾಗಿ ಆಡಳಿತ ಮಾಡಿರುವ ಅನುಭವವಿದ್ದು ಅವರಿಗೆ ಸೂಕ್ತವಾಗುವ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಅವರನ್ನು ಆಯ್ಕೆ ಮಾಡಬೇಕು. ಅದರೊಂದಿಗೆ ಕಲಬುರಗಿ ಜಿಲ್ಲೆಯ ಅಫಜಾಲಾಪುರ ವಿಧಾನಸಭಾ ಕ್ಷೇತ್ರದ 4 ಬಾರಿ ಶಾಸಕರಾಗಿರುವ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾದ ಎಂವೈ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ಅದರೊಂದಿಗೆ ಪ್ರಿಯಾಂಕಾ ಖರ್ಗೆ ಅವರ ಅಪ್ಪಟ ಅಭಿಮಾನಿ ಯಲ್ಲಾಲಿಂಗ ಕಾಂಬ್ಳೆಯವರು ಉರುಳು ಸೇವೆ ಮಾಡುವ ಮುಖಾಂತರ ಹರಕೆ ಹೊತ್ತಿದ್ದಾರೆ. ಅವರೊಟ್ಟಿಗೆ ನಾವು ಕೂಡ ಇದ್ದೇವೆ ಎಂದರು. ತದನಂತರ ಮಾತನಾಡಿದ ಮುಖಂಡ ಶ್ರೀಶೈಲ ಕುಮಸಿ, ಕರ್ನಾಟಕ ರಾಜ್ಯದ ಹೆಮ್ಮೆಯ ಮಂತ್ರಿಗಳಲ್ಲೊಬ್ಬರಾದ ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದ ಹಿಂದುಳಿದ ವರ್ಗಗಳಿಗೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದಲ್ಲದೆ 10 ವರ್ಷಗಳ ಕಾಲ ಸಚಿವರಾಗಿ ಕೆಲಸ ಮಾಡಿರುವ ಅನುಭವವಿದೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಸುಲಲಿತವಾಗಿ ನಡೆಯಲು ರಾಜ್ಯ ಸರ್ಕಾರದ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಈ ಭಾಗದ ಅಭಿವೃದ್ಧಿಯ ಹರಿಕಾರರಾಗಿ ಕೆಲಸ ಮಾಡುವ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಒದಗಿಸಿಕೊಡಲು ದತ್ತಾತ್ರೇಯರಲ್ಲಿ ಹರಕೆ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡರಿಗೆ ಆಗ್ರಹ ಮಾಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರವಿ ಕುಲಾಲಿ, ಜಟ್ಟಪ್ಪ ಆರ್ ಪೂಜಾರಿ, ಸಿದ್ದರಾಮ ಯೋಗಿನಾಥ, ಮೈಲಾರಿ ತಳವಾರ, ಮಲ್ಲಿಕಾರ್ಜುನ ಮಾಯಗೊಂಡ, ಪರಮೇಶ್ವರ್ ಕುಮಸಿ, ಬಸವರಾಜ್ ಭಟಾರಕಿ, ಬಸವರಾಜ್ ಅಂತರಗಂಗಿ, ಗುಂಡೂರಾವ್ ಹೊಸ್ಮನಿ, ಶ್ರೀಶೈಲ ಕುಮಸಿ, ಮಲ್ಲು ಗೊಬ್ಬರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇವಲ್ ಗಣಗಾಪುರ ಗ್ರಾಮದಲ್ಲಿ ನಮ್ಮ ಪಕ್ಕದ ಗ್ರಾಮದವರಾದ ಯಲ್ಲಾಲಿಂಗ ಕಾಂಬ್ಳೆ ಅಪ್ಪಟ ಖರ್ಗೆ ಸಾಗರ ಅಭಿಮಾನಿ ಮತ್ತು ಗೊಬ್ಬರ ಎಲ್ಲ ಯುವ ಬಳಗದವರು ಇವತ್ತಿನ ದಿನ ದೇವಲ್ ಗಣಗಾಪುರ ದತ್ತ ಮಹಾರಾಜರ ಸಾನ್ನಿಧ್ಯದಲ್ಲಿ ಒಂದು ಉರುಳು ಸೇವೆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಕಾರಣ ಸುಮಾರು 80 ವರ್ಷಗಳ ಸ್ವತಂತ್ರ ಬಂದು 80 ವರ್ಷಗಳು ಸಮೀಪಿಸುತ್ತಿವೆ. ಆದರೂ ನಮ್ಮ ಕರ್ನಾಟಕದಲ್ಲಿ ಇದುವರೆಗೆ ದಲಿತ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಹಲವಾರು ಕಾರಣಗಳಿಂದ ದಲಿತ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಗಿಲ್ಲ. ಕಾರಣ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗುವ ಒಂದು ಎಲ್ಲ ಅವಕಾಶಗಳಿದ್ದರೂ ಕೂಡ ಅವರು ಸಿಎಂ ಪದವಿಯಿಂದ ವಂಚಿತರಾಗಿದ್ದಾರೆ. ಇವತ್ತಿನ ದಿನ ಅವರ ಮಗ ಒಂದು ಡಾಮಿನೇಟ್ ನಾಯಕ ಪ್ರಿಯಾಂಕ್ ಖರ್ಗೆ ಅವರು ಅವರಿಗೆ ಇವತ್ತಿನ ದಿನ ಒಂದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಖಂಡಿತವಾಗಿ ನಾವು ಇವತ್ತಿನ ದಿನ ಆಗ್ರಹಿಸುತ್ತೇವೆ ಕರ್ನಾಟಕ ಸರ್ಕಾರಕ್ಕೆ. ಅದೇ ರೀತಿ ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ಸುಮಾರು 4 ಸಲ ಶಾಸಕರಾದಂತ ನಮ್ಮ ಹಿರಿಯರಾದ ಒಂದು ರಾಜಕೀಯ ಮುತ್ಸದ್ದಿ ಇವತ್ತಿನ ಅವರ ಒಂದು ವಯೋವೃತ್ತಿ ನೋಡಿ ಅವರನ್ನು ಇವತ್ತು ಗುರುತಿಸಿ ಎಂ ಪಾಟೀಲರಿಗೆ ಕೂಡ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ನಿಂಗರಾಜ್ ಕೋಟೆಯಲ್ಲಿ ನೀಡಬೇಕಂತ ಹೇಳಿ ನಾ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ. ಬಂಧುಗಳೇ, ದಲಿತರು ಒಂದು ಯಾಕಂದ್ರೆ ಇವತ್ತಿನ ದಿನ ಕಾಂಗ್ರೆಸ್ಗೆ ಬೆನ್ನೆಲುಬು ನಿಂತು ದಲಿತರ ಓಟ್ಗಳು. ಆದ್ರೆ ಇವತ್ತು ದಲಿತ ಎಂದೋ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಆಗಿಲ್ಲ. ಆದ ಕಾರಣ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ಏನೇ ಇರಲಿ ಅವರನ್ನ ಖಂಡಿತವಾಗಿ ಇವತ್ತಿನ ದಿನ ಈ ಕರ್ನಾಟಕ ಸರ್ಕಾರದಲ್ಲಿ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಂತೇಳಿ ನಾವು ಹೈಕಮಾಂಡ್ ಈ ಒಂದು ಉರುಳು ಸೇವೆ ಮುಖಾಂತರ ಆಗ್ರಹಿಸುತ್ತೇವೆ. ನನ್ನ ಹೆಸರು ಯಲ್ಲಾಲಿಂಗ ಕಾಂಬ್ಳೆ. ನಮ್ಮೂರ ನಮ್ದು ಅಫಜಲ್ಪುರ ತಾಲೂಕ ಗಬ್ಬರ್ಗಿ.
ನನ್ನ ಹೆಸರು ಎಲ್ ಕಾಂಬ್ಳೆ. ನಮ್ಮ ಪ್ರಿಯಾಂಕಾ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಬೇಕಾಗಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಆಯ್ತು ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಖರ್ಗೆ ಸಾಹೇಬ್ರಿಗೆ ಮನವಿ ಏನ್ ಮಾಡ್ಕೊಳ್ಬೇಕಪ್ಪ ಅಂದ್ರ ನಮ್ಮ ಸಾಹೇಬ್ರು ಬಹಳ ಯುವಕರಿಗೆ ಬಹಳ ಸಪೋರ್ಟ್ ಮಾಡ್ತಾರ ಅಂತ ವ್ಯಕ್ತಿ ನಮಗ್ ಬೇಕು. ಹಂಗಾಗಿ ನಮ್ಗೆ ಏನದ ನಾವು ಇವತ್ತು ನಮ್ಮ ದೇವಲ ಗಣಪುರ ಒಳಗ ಉರುಳು ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಅಣ್ಣ ರವಿ ಅಣ್ಣವರಲ್ಲಿ, ನಮ್ಮ ಬೆಟ್ಟಪ್ಪನವರಲ್ಲಿ, ನಮ್ಮ ಗುಂಡಪ್ಪನವರಲ್ಲಿ, ನಮ್ಮ ಪರಮೇಶ್ವರ ಬಾಬು ಅವರಲ್ಲಿ, ಎಲ್ಲ ನಮ್ಮ ಬಸವಣ್ಣವರಲ್ಲಿ ನಮಗೆ ಬಹಳ ಸಪೋರ್ಟ್ ಮಾಡ್ರ. ಎಲ್ಲರೂ ಬಂಧಿಸಿದ ನಮಗೆಲ್ಲ ಆಯ್ತು ಒಳ್ಳೇದಾಗ್ಯದಪ್ಪ, ಎಲ್ಲ ದತ್ ಮಹಾರಾಜ್ ಏನದ ಆಶೀರ್ವಾದ ಮಾಡಿ ಪ್ರಿಯಾಂಕ್ ಸಾಹೇಬ್ರಿಗೆ ಅತ್ಯವಶ್ಯ ಎಲ್ಲರೂ ನಾವು ಇದು ಬಂದು ನಾನು ಇವತ್ತು ಉರುಳು ಸೇವೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರಿಗೂ ಕೈ ಮುಗಿ ಕೇಳ್ಕೋದಪ್ಪ. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಫಸ್ಟ್ ನಮ್ಮ ಅಫಜಲ್ಪುರ ಎಮ್ ಎಲ್ ಎ ನಮ್ಮ ಎಂ ಎ ಪಾಟೀಲ್ ಅವರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕಾಗಿ ಮನವಿ ಮಾಡ್ಕೊತೀವಿ ಹೈಕಮಾಂಡ್ಕ. ನಮ್ಮ ಪ್ರಿಯಾಂಕ್ ಸಾಹೇಬ್ರಿಗೆ ಉಪಮಂತ್ರಿ ಅವ್ರಿಗಂತೂ ಕಂಪಲ್ಸರಿ ಮಾಡಬೇಕು. ಎಲ್ಲಾ ಸಮಾಜದ ಮುಖಂಡರು ಮತ್ತು ಸ್ನೇಹಿತರು ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರಾದ ಎಲ್ ಕಾಂಬ್ಳೆ ಅವರು ಗೊಬ್ಬರ್ಗಿ ಗ್ರಾಮದವರು ಅಫಜಲ್ಪುರ ತಾಲೂಕು ಅವರು ಈ ದತ್ತಾತ್ರೇಯಗೆ ಉರುಳು ಸೇವೆ ಮಾಡುವ ಉದ್ದೇಶ ಏನಂದ್ರೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ DCM ಡೆಪ್ಟಿ CM ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ಬೇಕಂತ ಯೋಚನೆ ಮಾಡಕತ್ತಾರ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಅಸೆಂಬ್ಲಿನಲ್ಲಿ ಆಗಿರ್ಬೋದು, ವಿಧಾನಸೌಧದಲ್ಲಿ ಗಟ್ಟಿ ಮತ್ತು ವಿರೋಧ ಪಕ್ಷದವರಿಗೆ ನಡಗಿಸುವಂತಹ ಮಾತು ಆ ವಿಧಾನಸೌಧದಲ್ಲಿ ಯಾರಾದ್ರೂ ಆಡ್ತಾರೆ ಅಂದ್ರೆ ಅದು ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಬಿಟ್ರೆ ಯಾರು ಇಲ್ಲ. ಅದಕ್ಕಾಗಿ ಅವರ ಅಭಿವೃದ್ಧಿ ಕೆಲಸವನ್ನ ಮತ್ತೆ ಅವರು ITBT ಮಿನಿಸ್ಟರ್ ಆದ್ಮೇಲೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಸಬ್ಮಿಟ್ ಅಂತ ಏನು ಒಂದು ಯೋಜನೆ ಇದು, ಅದು ಫಸ್ಟ್ ನಮ್ಮ ಭಾರತ ದೇಶದಲ್ಲೇ ನಂಬರ್ 1 ಬಂದಿದ್ದು. ಈಗ ಅದರಿಂದ ನಮ್ಮ ದೇಶಕ್ಕೆ ಬಹಳ ಬಂಡವಾಳ ಕೂಡ ಬಂದಿದೆ ಮತ್ತು ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ನೋಡಾದ್ರು ಅವರಿಗೆ ಈ ನಮ್ಮ ಕರ್ನಾಟಕ ಉಪಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ನಮ್ಮ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಈಗ CM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಮನವಿಯನ್ನ ನಮ್ಮ ಎಲ್ ಕಾಂಬ್ಳೆ ಅವರು ಈ ಒಂದು ಉರುಳು ಸೇವೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಉರುಳು ಸೇವೆ ಎದರ ಸಲಕಪ್ಪ ಅಂದ್ರ ಮುಂಬರುವ ದಿನ ಸಚಿವ ಸಂಪುಟದಲ್ಲಿ ನೂತನವಾಗಿ ಏನು ಸರ್ಕಾರ ರಚನೆ ಪಾತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡ್ಬೇಕಂತೇಳಿ ಕಾಂಬ್ಳೆ ಅವ್ರು ಏನು ಉರುಳು ಸೇವೆ ಹಮ್ಮಿಕೊಂಡ್ರ, ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿ ಮತ್ತೆ ಪ್ರಿಯಾಂಕ್ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಮಾಡ್ಲಿ ಅಂತೇಳಿ ಅಂದ್ರೆ ನಾವು ದತ್ತನಲ್ಲಿ ಪ್ರಾರ್ಥಿಸಿಕೊಂಡು ಮತ್ತೆ ಹೈಕಮಾಂಡ್ ಒತ್ತಾಯನೂ ಮಾಡಕತ್ತೀವಿ. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ಬಹಳಷ್ಟು ಇಲಾಖೆಯಲ್ಲಿ ಅವ್ರ ಕೆಲಸನೂ ಮಾಡ್ಯಾರ. ಈ ಭಾಗದ ಅಭಿವೃದ್ಧಿ ಆಗ್ಬೇಕಂದ್ರ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ಈ ಒಂದು ಹೋರಾಟದಲ್ಲಿ ನಾವು ಭಾಗಿಯಾಗಿವಿ. ಅದಕ್ಕೆ ನಮ್ಮ ಒಂದು ಆಸೆ ಈಡೇರ್ಲಿ ಅಂತೇಳಿ ದತ್ತನಲ್ಲೂ ಪ್ರಾರ್ಥಿಸ್ತೀವಿ. ಎಲ್ಲ ಲಿಂಗವರ ಒಂದು ಈ ಸೇವೆಗೆ ನಾವೆಲ್ಲರೂ ಸಪೋರ್ಟಿವ್ ಆಗಿ ಇರ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮಾಡ್ತಾರೆ. ನಮ್ಗ ಎಲ್ಲ ಯುವಕರಿಗೆ ಏನಾದ್ರು ಅಂದ್ರೆ ಫಸ್ಟ್ ಓದೋರಿಗೆ ಅಂತೂ ಬಹಳ ಸಪೋರ್ಟ್ ಮಾಡ್ತಾರೆ. ಅವರು ಅಂತವ್ರಿಗೆ ಕಲ್ಯಾಣ ಕರ್ನಾಟಕ ಬಹಳ ಅಭಿವೃದ್ಧಿ ಮಾಡ್ರೆ ಇನ್ನ ಹೆಚ್ಚಿನ ಆಗಿ ಮುಂದೆ ಬಂದಾಗ ಮಾಡ್ತಾರೆ ನಮ್ಗೆ ಬಹಳ ಭರವಸೆ ಅದ. ದಯವಿಟ್ಟು ಹೈಕಮಾಂಡ್ ಮುಖ್ಯಮಂತ್ರಿ ಅವ್ರಿಗೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಗೊಬ್ಬರ್ಗಿ ಗ್ರಾಮದ ಯುವ ಮುಖಂಡರಾದ ಯುವ ನಾಯಕರಾದ ನಮ್ಮ ಎಲ್ಲಲಿಂಗ ಕಾಂಬ್ಳೆ ಯಾವ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಪಕ್ಕ ಕಟ್ಟ ಅಭಿಮಾನಿ ಆಗಿರ್ತಕ್ಕಂಥ ಎಲ್ಲಲಿಂಗ ಕಾಂಬ್ಳೆ ನೇತೃತ್ವದಲ್ಲಿ ಏನ ಮಾಡ್ತಾರಪ್ಪ ಅಂತ ಉರುಳು ಸೇವೆ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರಪ್ಪ ಅಂತಂದ್ರ ಯಾವ ಅಫಜಲ್ಪುರ ತಾಲೂಕಿನ ಎಂ ಎ ಪಾಟೀಲ್ 4 ಸಾರಿ MLA ಆಗ್ಯಾರ, ಇನ್ನೂ ತನ ಬಿ ಮಿನಿಸ್ಟರ್ ಆಗಿಲ್ಲ. ಅವ್ರಿಗೆ ಮಿನಿಸ್ಟರ್ ಮಾಡ್ಬೇಕು. ಸೆಕೆಂಡ್ ಇನ್ನೊಂದು ಏನಪ್ಪಾ ಅಂತಂದ್ರ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಮಾಡ್ಕೋಬೇಕಂತ ಹೇಳಿ ಎಲ್ಲ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗಲ್ಲಿ ಮತ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗಲ್ಲಿ ಮತ್ ಸಿದ್ದರಾಮಯ್ಯ ಸಾಹೇಬ್ರಿಗಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ನಮ್ಮ ಖರ್ಗೆ ಸಾಹೇಬ್ರ ಅಭಿಮಾನಿ ಬಳಗಲಿಂತ ಒತ್ತಾಯ ಮಾಡ್ತಿದ್ದೇವೆ.